ಇಲ್ಲಿ ನಿಮಗೆ ನಾನ್ಯಾರು, ನನಗೆ ನೀವ್ಯಾರು? ಒಬ್ಬೊಬ್ಬರು ಪರಿಚಯವಿಲ್ಲದ ಪ್ರಾಣಿಗಳು, ಅಪರಿಚಿತರು. ಹಗಲು ರಾತ್ರಿ, ಕತ್ತಲೆ ಬೆಳಕು, ಸಾವು ನೋವು, ಬದುಕು ಬವಣೆ. ಅಲ್ಲ, ನಾವು ಅದು ಅಳಗನ್ನಡ ಓದಿಲ್ಲ, ದಯವಿಟ್ಟು ಸ್ವಲ್ಪ ಅರ್ಥ ಆಗತ್ತರ ಹೇಳ್ತೀರಾ? ಯಾರಿಗ ಅರ್ಥವಾಗಿ ಏನು ಪ್ರಯೋಜನ? ಎಲ್ಲ ವ್ಯರ್ಥ, ಎಲ್ಲವೂ ಸ್ವಾರ್ಥ. ಸುಮ್ಮನೆ ಇರೋ, ಅವರು ಅಳಗನ್ನಡ ಓದ್ಕೊಂಡವ್ರೆ, ಅದಕ್ಕೆ ನಾನು ಮ್ಯಾನೇಜ್ ಮಾಡ್ತೀನಿ, ಸುಮ್ಮನೆ ಇರು. ಅಲ್ಲ, ಅದು ದಾರಿ ತಪ್ಪಿ ಇಲ್ಲಿಗೆ ಬಂದ್ಬಿಟ್ಟಿದ್ವಿ. 1-2 ಸಲ ಉಚ್ಚ ವಯಸ್ಸೊಳಗಡೆ ಕತ್ಲಾಗೋಯ್ತು. ಅಷ್ಟರಲ್ಲಿ ನಿಮ್ಮನ್ನ ನೋಡಿದ್ವಿ, ನೀವು ಒಳ್ಳೆ ದೇವ್ರ ತರ ಕಾಣಿಸಿದ್ರಿ. ನಿಮ್ಮಿಂದ ಹೆಲ್ಪ್ ಆಗ್ಬೋದು ಅಂತ ನಿಮ್ಮಿಂದ ಬಂದ್ವಿ ಅಷ್ಟೇ, ಬೇರೆ ಏನಿಲ್ಲ. ಒಂಟಿ ಪಯಣಿಗ ನಾನು, ಜಂಟಿ ಆದಿರಿ ನೀವು. ಬನ್ನಿ ಬನ್ನಿ ಬನ್ನಿ. ಮಗ ಮನುಷ್ಯನೇ ಕಣೋ. ಸಾರ್ ಸಾರ್, ನಾಟ್ ರೀಚಬಲ್ ಕಣೋ, ಇನ್ನೊಂದ್ಸಲ ಟ್ರೈ ಮಾಡುವ. ಹಿಂದೆ ಪ್ರಪಂಚ ಎಷ್ಟು ಸುಂದರವಾಗಿತ್ತು, ಅದೆಷ್ಟು ಪ್ರಾಮಾಣಿಕತೆ ಮತ್ತೆ ಪ್ರೀತಿಯಿಂದ ಕೂಡಿತ್ತು. ಆದ್ರೆ ಈಗ ಮೋಸ, ವಂಚನೆ, ಅಸೂಯೆ, ನೈತಿಕತೆ ಅನ್ನೋದನ್ನೆಲ್ಲ ಹರಿದು ಬಿಸಾಕ್ಬಿಟ್ಟ ಈ ಮನುಷ್ಯ. ಎಲ್ಲೆಲ್ಲೂ ಸ್ವಾರ್ಥ ಸ್ವಾರ್ಥ. ನಿಮ್ಗೆ ಕನ್ನಡ ಮಿಸ್ಟ್ ಆಗಿಲ್ಲ? ಅಲ್ಲ, ಇಷ್ಟೊಂದು ಚೆನ್ನಾಗಿ ಕನ್ನಡ ಮಾತಾಡ್ತಿಲ್ಲ, ಅದು ಕೇಳಿದ್ನಪ್ಪ. ಲೇ ಸುರೇಶ, ಸುಮ್ಮನೆ ಕುತ್ಕೊಳ್ಳೋ. ಸರ್, ಅದಲ್ಲ ಸರ್, ಈ ಕಾಡಲ್ಲಿ ಅದೇನೋ ಕೊಲೆ ಆಗ್ತಿದ್ಯಂತಲ್ಲ, ಅದ್ರ ಬಗ್ಗೆ ನಿಮ್ಗೇನಾದ್ರೂ ಗೊತ್ತಾ ಸರ್? ಈ ಹಾಳ್ ಮನುಷ್ಯ ಅವನು ಬದುಕ್ತಾ ಇದ್ದ ರೀತಿ ಇದ್ಯಾವುದು ನನಗೆ ಸರಿ ಹೊಂದಲಿಲ್ಲ. ಮೋಸ, ವಂಚನೆ, ಸುಳ್ಳು ಕಣ್ಮುಂದೆನೆ ನಡೀತಾ ಇದ್ರು. ಯಾವುದನ್ನು ನೋಡಕ್ಕಾಗ್ದೇನೆ ಉಸಿರು ಕಟ್ಟೋಗಿತ್ತು. ಅದಕ್ಕೆ ಈ ಜಗತ್ತೆಲ್ಲ ಬಿಟ್ಟು ಸವಸನೆ ಬೇಡ